ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿಯ ಅಂಜನ ಭವಿಷ್ಯ 2025ರ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ. ಹಾಗೂ ಈ ವರ್ಷದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ನಿಮಗೆ ಶುಭವಾಗುತ್ತೆ. ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ. ಮತ್ತು ಈ ವರ್ಷದಲ್ಲಿ ನಿಮಗೆ ಶುಭ ಸುದ್ದಿ ಹಾಗೂ ಶುಭ ಕಾಲವೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಅದು ಯಾವ ರೀತಿಯಾದಂತಹ ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಗೆಳೆಯರೇ, ಕರ್ಕಾಟಕ ರಾಶಿಯವರಿಗೆ 2025ರ ಒಂದು ಫಲಾನುಫಲಗಳನ್ನು ನೋಡಿದಾಗ ಆದಷ್ಟು ನೀವು ಜೀವನದಲ್ಲಿ ಅನುಕಂಪದ ವ್ಯಕ್ತಿ ನೀವು ಆಗಿರ್ತೀರಾ. ಎಲ್ಲರಲ್ಲೂ ಕೂಡ ಸಹಾಯದ ವ್ಯಕ್ತಿತ್ವ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಮತ್ತು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಯಾವತ್ತಿಗೂ ಕೂಡ ಬಹಳಷ್ಟು ಸುಖ ಜೀವನವನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀರಾ. ಮತ್ತು ಸ್ವಲ್ಪ ಸಾಹಸ ಕೃತ್ಯಗಳಿಗೆ ನೀವು ಎಫರ್ಟ್ ಅನ್ನು ಹಾಕ್ತೀರಾ. ಅದಕ್ಕೆ ಬಹಳಷ್ಟು ಸಾಹಸವನ್ನು ಮಾಡಲಿಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಕೆಲಸಗಳಿಗೆ ಬಹಳ ದೊಡ್ಡ ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಅದರಿಂದ ನಿಮಗೆ ಶುಭ ಸುದ್ದಿ ಬರುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಅಂದರೆ ನೀವು ಯಾವುದಾದ್ರೂ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ದೊಡ್ಡ ಹುದ್ದೆಯನ್ನು ಹೇರಬೇಕು ಅನ್ನುವಂಥ ಒಂದು ಗುರಿ, ಮತ್ತು ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ರಿಸ್ಕ್, ಒಂದು ಉದ್ಯಮವನ್ನು ಮಾಡಬೇಕು, ಬಹಳ ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಳೋದು, ಮತ್ತು ಒಂದು ಒಳ್ಳೆ ವ್ಯಾಪಾರವನ್ನು ಮಾಡಬೇಕು, ಬಹಳ ರಿಸ್ಕ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಕರ್ಕಾಟಕ ರಾಶಿಯವರು. ನೋಡಿ, ಮಾರ್ಚ್ನ ನಂತರ ನೀವು ಮಾರ್ಚ್ನ ನಂತರ ನಿಮಗೆ ಲಾಭ, ಮತ್ತು ಆದಷ್ಟು ನೀವು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ನಿಮಗೆ ವಿಶೇಷವಾದಂಥ ಲಾಭ. ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಸುಬ್ರಹ್ಮಣ್ಯನನ್ನ ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ನಿಮಗೆ ಶುಭ ಫಲವೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಮತ್ತು ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಅದೇ ಶುಭ ಸುದ್ದಿ. ಮತ್ತು ವಿಶೇಷವಾಗಿ ನೋಡಿ, ಯಾವಾಗಲೂ ಕೂಡ ಅಷ್ಟೇ ಶುಭ ಸಮಾಚಾರವನ್ನು ಕೇಳುವಿರಿ. ಮತ್ತು ಮಕ್ಕಳಿಂದ ಬೆಂಬಲವೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಮಕ್ಕಳಿಂದನೂ ಬೆಂಬಲ ಸಿಗುವಂಥ ಸಾಧ್ಯತೆ ಇದೆ. ಮತ್ತು ನಿಮ್ಮ ಪತ್ನಿಯಿಂದನೂ ಕೂಡ ಸಾಕಷ್ಟು ರೀತಿಯಾದಂಥ ಬೆಂಬಲವೂ ಕೂಡ ಸಿಗುವಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಮತ್ತು ಸ್ವಲ್ಪ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆಯಾಗಿ ಇರಬೇಕಾಗತ್ತೆ. ಯಾಕೆಂದರೆ ನಿಮ್ಮ ಯಶಸ್ಸನ್ನು ನೋಡಿ ಸ್ವಲ್ಪ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವಂಥ ಸಾಧ್ಯತೆಯೂ ಕೂಡ ಇದೆ. ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮಗೆ ಯಾವಾಗ ಕಷ್ಟ ಬರುತ್ತೋ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಯಾಕೆಂದರೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ಸಾಕಷ್ಟು ರೀತಿಯಾದಂತಹ ತೊಂದರೆಗಳನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಸ್ವಲ್ಪ ಸರ್ಕಾರಿ ನೌಕರರು, ಕಟಕ ರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ತನ್ನದಲ್ಲದಂತಹ ಒಂದು ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು ಅನ್ನೋದನ್ನ ಈ ವರ್ಷದಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ನಿಮ್ಮ ಫೈನಾನ್ಷಿಯಲ್ ಬಗ್ಗೆ ನೋಡೋದಾದ್ರೆ ನೋಡಿ, ನಿಮ್ಮ ಫೈನಾನ್ಷಿಯಲ್ ಬಗ್ಗೆ ನೋಡೋದಾದ್ರೆ ಬಹಳಷ್ಟು ರೀತಿಯಾದಂತಹ ಧನಲಾಭವೂ ಕೂಡ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ನೀವು ಯಾವತ್ತಿಗೂ ಕೂಡ ಅಷ್ಟೇ ಶ್ರಮಪಟ್ಟು ನಿಮ್ಮ ಹಣದ ಸ್ಟೇಬಲ್ ಅನ್ನು ನೀವು ಒಂದು ಸಮಾನ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರ್ತೀರ ಈ ವರ್ಷದಲ್ಲಿ. ಹಾಗಾಗಿ ಈ ವರ್ಷದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಮಾನ ರೀತಿಯಲ್ಲಿ, ಒಂದು ಕಡೆ ನಷ್ಟವೂ ಆಗಬಾರ್ದು, ಇನ್ನೊಂದು ಕಡೆ ಯಾರಿಗೂ ತೊಂದರೆನೂ ಕೂಡ ಆಗಬಾರ್ದು, ಮತ್ತು ಲಾಭ ಮಾತ್ರ ಹೆಚ್ಚಿಗೆಯನ್ನು ಪಡ್ಕೋಬೇಕು ಅನ್ನುವಂಥ ಗುರಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ನೀವು ಸಹಾಯದ ಮಾಡುವಂಥ ವ್ಯಕ್ತಿಗಳು ಕೂಡ ಆಗಿರ್ತೀರಾ. ಹಣಕಾಸಿನ ಸಹಾಯಗಳು, ಸ್ವಲ್ಪ ಹಣಕಾಸಿನ ಸಹಾಯವನ್ನು ಮಾಡಬೇಕಾದ್ರೆ, ಒಂದು ಕರಾರಿಗೆ ಸಹಿಯನ್ನು ಮಾಡಬೇಕಾದ್ರೆ ಯಾವುದಾದ್ರೂ ವಸ್ತುವನ್ನು ಅಡಮಾನವಾಗಿ ಇಟ್ಟುಕೊಂಡು ಕೊಡುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆ ಅಪ್ಪ ಅಂತ ಹೇಳಿದ್ರೆ ನೋಡಿ, ಕಟಕ ರಾಶಿಯವರು ಯಾವತ್ತಿಗೂ ಕೂಡ ಅಷ್ಟೇ ಅನುಕಂಪದ ವ್ಯಕ್ತಿಗಳು ಆಗಿರ್ತಾರೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಮತ್ತು ಒಳ್ಳೆಯ ಜನರ ಸಹವಾಸ ನಿಮಗೆ ಅವಶ್ಯಕತೆ ಇದೆ. ಹಾಗಾಗಿ ಈ ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶವನ್ನು ಮಾಡೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಮತ್ತು ಏನು ಹೇಳ್ತಾ ಇದೆಯಪ್ಪ ಅಂತ ಅಂದರೆ ನಿಮ್ಮ ಫಲಗಳು, ಈ ಇಂಟೀರಿಯರ್ ಬಿಸ್ನೆಸ್ ಮಾಡೋರು, ಅಥವಾ ಈ ಪೇಂಟಿಂಗ್ ವೃತ್ತಿಗಳನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ಅಥವಾ ಈ ನೀರುಗಳ ಸರಬರಾಜು ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ಅದರಿಂದ ನೀರನ್ನು ನೀವು
ಅದಕ್ಕೆ ಸಂಬಂಧಪಟ್ಟಂತಹ ಉದ್ಯಮವನ್ನು ಮಾಡೋರಾಗಿರ್ಬೋದು, ಅಂಥವರಿಗೆ ವಿಶೇಷ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನೊಂದೇನಪ್ಪ ಅಂತ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕನ್ಸ್ಟ್ರಕ್ಷನಲ್ಲಿ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಲಾಭ ಇದೆ. ಯಾಕೆಂದರೆ ಒಂದು ಉತ್ತಮವಾದಂತಹ ಕಾಲ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ 2 ವರ್ಷದಿಂದಲೂ ಏನು ತುಂಬ ಸ್ಟ್ರಗಲ್ಗಳನ್ನ ಮಾಡಿ ಬಹಳಷ್ಟು ಫೇಲಿಯರ್ಗಳು ಏನಾಗಿರ್ತೀರ ನೋಡಿ, ಈ ಕನ್ಸ್ಟ್ರಕ್ಷನಲ್ ಫೀಲ್ಡಲ್ಲಿ ಆಗಿರ್ಬೋದು, ಈ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು, ಅಂಥವರಿಗೆ ಸ್ವಲ್ಪ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಬದಲಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಬಹಳಷ್ಟು ಒಂದು ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಈ ಉದ್ಯಮ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ನಿಮಗೆ ಬಹಳಷ್ಟು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಬಹಳಷ್ಟು ನಿಮ್ಮ ಕೆಲಸಗಳು ಯಾರಿಗೂ ಹೇಳದೆ ಮಾಡಬೇಕು. ಯಾಕೆಂದರೆ ನೀವು ಹೇಳಿ ಮಾಡೋದ್ರಿಂದ ಅದು ಒಂದು ಸಣ್ಣ ಪ್ರಮಾಣದ ಕೆಲಸನೇ ಆಗಿರ್ಬೋದು ಅಥವಾ ದೊಡ್ಡ ಪ್ರಮಾಣದ ಕೆಲಸನೇ ಆಗಿರ್ಬೋದು. ಹಾಗಾಗಿ ಯಾರಿಗೂ ಹೇಳದೆ ಆ ಕೆಲಸವನ್ನು ಮಾಡಿದ್ರೆ ನಿಮಗೆ ವಿಶೇಷವಾದಂತಹ ಲಾಭ. ಮತ್ತು ಶಿಕ್ಷಣಕ್ಕಾಗಿ ದೂರ ವಿದೇಶಕ್ಕೋಸ್ಕರ ವ್ಯಾಸಂಗವನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತಕ್ಕಂತಹ ವ್ಯಕ್ತಿಗಳು, ವಿದ್ಯಾರ್ಥಿಗಳು ಒಂದು ಒಳ್ಳೆ ಶಿಕ್ಷಣವನ್ನು ಪಡೆದುಕೊಳ್ಳೋಕ್ಕೋಸ್ಕರ ಕಷ್ಟವನ್ನು ಪಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ಅಧಿಕವಾದಂತಹ ಈ ವರ್ಷದಲ್ಲಿ ಖರ್ಚು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದರೆ ಶಿಕ್ಷಣಕ್ಕೋಸ್ಕರ ಬಹಳಷ್ಟು ಖರ್ಚು ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಅದರಿಂದ ಪ್ರಾಧ್ಯಾಪಕರಿಗೆ, ನೀವು ಕರ್ಕಾಟಕ ರಾಶಿಯವರಾಗಿದ್ದರೂ ಒಂದು ಒಳ್ಳೆ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಅಂಥವರಿಗೆ, ಪ್ರಾಧ್ಯಾಪಕರಿಗೆ, ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಮತ್ತು ಪ್ರೇಮ ಜೀವನದಲ್ಲಿ, ವಿಶೇಷವಾಗಿ ಪ್ರೇಮ ಜೀವನದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು, ನೀವು ಅದರಲ್ಲೂ ಕೂಡ ನಿಮಗೆ ನಿಮ್ಮ ಒಂದು ಪ್ರೇಮ ಜೀವನ ಬಹಳಷ್ಟು ಚೆನ್ನಾಗಿರ್ತಾರೆ. ಹಾಗಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಪ್ರೇಮ ಜೀವನಕ್ಕೆ ಆದಷ್ಟು ಕೆಟ್ಟ ದೃಷ್ಟಿ ಬೀಳುವಂತಹ ಸಾಧ್ಯತೆ ಇದೆ. ಅದರಿಂದ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಯಾಕೆಂದರೆ ಇವರಿಬ್ರು ನೋಡೋಕೆ ಚೆನ್ನಾಗಿದೆ, ಒಳ್ಳೆ ಜೋಡಿ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಕೆಟ್ಟ ದೃಷ್ಟಿಗಳು ಬೀಳೋದ್ರಿಂದ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ಬಾಂಧವ್ಯಕ್ಕೆ ಸಮಸ್ಯೆಗಳನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಮತ್ತು ಈ ಬಿ ಪಿ ಮತ್ತು ಶುಗರ್ ಸಂಬಂಧಪಟ್ಟಂಥ ಒಂದು ಕಾಯಿಲೆಗಳಲ್ಲಿ ಒಳಗಾಗಿರತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ, ನಿಮಗೆ ಸ್ವಲ್ಪ ಅಧಿಕವಾದಂಥ ರಕ್ತ ಒತ್ತಡಗಳು ಇರುವವರು ಸ್ವಲ್ಪ ವೈದ್ಯಕೀಯ ತಪಾಸಣೆಯನ್ನು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ವೈದ್ಯೋ ನಾರಾಯಣೋ ಹರಿ ಅಂತ ನಾವೇನು ಕರಿತೀವಿ, ಹಾಗೆ ಆದಷ್ಟು ವೈದ್ಯಕೀಯ ತಪಾಸಣೆಯನ್ನು ತೆಗೆದುಕೊಳ್ಳುವುದು ಉತ್ತಮ. ಮತ್ತು ನಿಮಗೇನಾದರೂ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಗಳಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮತ್ತು ಈ ಸಂಧಿವಾತ, ಕೀಲು ನೋವು, ಸೊಂಟ ನೋವು ಕೆಲವರಿಗೆ ಇರ್ತಕ್ಕಂಥದ್ದು, ಅವರು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಬಹಳಷ್ಟು, ಯಾವತ್ತಿಗೂ ಕೂಡ ಅಷ್ಟೇ ನಿಮಗೆ ಕರ್ಕಾಟಕ ರಾಶಿಯವರು ಶಾರೀರಿಕವಾಗಿ ಬಂದರೆ ಒಂದೇ ಸಮಕ್ಕೆ 4-5 ವ್ಯಾಧಿಗಳು ಬರ್ತದೆ. ಹಾಗಾಗಿ ನೀವು ಆದಷ್ಟು ಯೋಗ, ಧ್ಯಾನವನ್ನು ಮಾಡಿ ಹಾಗೂ ನಿಮ್ಮ ಆಹಾರದ ಕ್ರಮವನ್ನು ಮಿತವಾಗಿ ಸೇವಿಸಿ ಹಾಗೂ ಆಹಾರ ಕ್ರಮವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಡಾಕ್ಟರು ಮತ್ತು ಇಂಜಿನಿಯರ್ಗಳಿಗೆ, ಯಾರು ಈ ಒಂದು ಉದ್ಯಮ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವೂ ಕೂಡ ಇದೆ. ಹಾಗಾಗಿ ಇವರಿಗೆ ಈ ಒಂದು ತಿಂಗಳಿನಲ್ಲಿ ಬಹಳಷ್ಟು ಉತ್ತಮವಾದಂಥ ಫಲಗಳನ್ನು ನೀವು ಈ ಒಂದು ವರ್ಷದಲ್ಲಿ ನಿಮಗೆ ಉತ್ತಮವಾದಂಥ ಫಲಗಳು, ಅಂದರೆ ಮಾರ್ಚ್ನ ತಿಂಗಳಿನಲ್ಲಿ ನಿಮಗೆ ವಿಶೇಷವಾದಂಥ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ನೋಡಿ, ನಿಮಗೇನೇ ಕಷ್ಟ ಬಂದರೂ ಕೂಡ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಮತ್ತು ಮಲಗುವಾಗ ಯಾವತ್ತಿಗೂ ಕೂಡ ಅಷ್ಟೇ, ನಿಮಗೇನಾದರೂ ಇವತ್ತೊಂದು ಕಷ್ಟ ಆಯಿತು, ಆಯಿತಾ, ಇವತ್ತೇನೋ ಒಂದು ಕಷ್ಟ ಆಯಿತು, ಇವತ್ತು ರಾತ್ರಿನೇ ಸುಬ್ರಹ್ಮಣ್ಯಾಯ ನಮಃ ಅಂತ 108 ಬಾರಿಯೋ ಅಥವಾ 11 ಬಾರಿಯೋ ಅಂತ ಹೇಳಿ ನೀವು ಮಲ್ಕೊಂಡ್ರೆ ನಿಮಗೆ ನಾಳೆಗೆ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ. ನೀವು ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ, ನಿಮಗೆ ಸಾಕಷ್ಟು ರೀತಿಯಾದಂಥ ಶುಭವಾಗುತ್ತೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.